ನಮಸ್ಕಾರ ಎಲ್ಲರಿಗೂ. ನಾವು ನೋಡೋಣ ಇವತ್ತು ಅಡೋಬ್ ಫೋಟೋಶಾಪ್ 7.0 5ನೇ ಕ್ಲಾಸನ್ನು ನಿಮ್ಮ ಮುಂದೆ ಇವತ್ತು ನಾನು ಹೇಳಿಕೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಆಗಲಿ. ನಾನು ಮಾಡುವಂಥ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ಹೋಗೋಣ ಫ್ರೆಂಡ್ಸ್, ಅಡೋಬ್ ಫೋಟೋಶಾಪ್ 7.0 ಒಳಗೆ 5ನೇ ಕ್ಲಾಸನ್ನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡಬೇಕು ಮತ್ತು ಯಾವ ಥರ ಎಡಿಟ್ ಮಾಡಬೇಕು, ನಾವು ಯಾವ ಥರ ಫೋಟೋಶಾಪ್ನ ಕಲಿಬೇಕಾಗಿದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಗೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಂಡು ಅಡೋಬ್ ಫೋಟೋಶಾಪ್ 7.0ನ ಓಪನ್ ಮಾಡ್ಕೋಬೇಕು. ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಅಡೋಬ್ ಫೋಟೋಶಾಪ್ 7.0 ನಂದು ಅಪ್ಲಿಕೇಶನ್ ಇಲ್ಲದ ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ. ಈ ಥರ ಒಂದು ಪೇಜ್ ಓಪನ್ ಆಗಿದೆ. ನಮ್ಗೆ ಮೇಲ್ಗಡೆ ಕಾಣಿಸೋದಕ್ಕೆ ಟೈಟಲ್ ಬಾರ್, ಮೆನು ಬಾರ್, ಆಪ್ಷನ್ಸ್ ಬಾರ್, ಇದಕ್ಕೆ ಲೇಯರ್ ಪ್ಲಾಂಟ್ ಅಂತ ಕೂಡ ಹೇಳ್ತೀವಿ ಅನ್ನೋದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದನ್ನು ಟೂಲ್ಸ್ ಬಾರ್ ಅಂತ ಕರಿತೀವಿ. ಈ ಟೂಲ್ಸ್ ಒಳಗಡೆ ನಾನು ಮೇಲ್ಗಡೆ ರೆಕ್ಟಾಂಗಲ್ ಮತ್ತು ಎಲಿಪ್ಟಿಕಲ್ ಯಾವ ಥರ ಕೆಲಸ ಮಾಡ್ತಾ ಅನ್ನೋದು ಕೂಡ ಹೇಳಿದ್ದೀನಿ. ಮತ್ತು ಲೈಸೋ ಟೂಲ್, ಪಾಲಿಗಾನ್ ಲೈಸೋ ಟೂಲ್, ಮ್ಯಾಗ್ನೆಟಿಕ್ ಲೈಸೋ ಟೂಲ್ ಕೂಡ ಯಾವ ಥರ ಕೆಲಸ ಮಾಡ್ತಾ ಅನ್ನೋದನ್ನು ಹೇಳಿದ್ದೀನಿ. ನೆಕ್ಸ್ಟ್ ಇದು ಯಾವುದದ ಮ್ಯಾಜಿಕ್ ವಿನ್ ಟೂಲ್ ಮತ್ತು ಇನ್ನೊಂದು ನೋಡೋಣ ಕ್ರಾಪ್ ಟೂಲ್. ಇವೆರಡು ಏನು ಕೆಲಸ ಮಾಡ್ತಾವೆ ಅನ್ನೋದನ್ನು ನೋಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡೋಣ, ಇವೆರಡು ಏನು ಕೆಲಸ ಮಾಡ್ತಾವೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ. ನಾನು ಇವಾಗ ಫೈಲ್ ಒಳಗೆ ಹೋಗಿ ಮೊದಲು ಒಂದು ಪೇಜನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪೇಜನ್ನು ತೊಗೊಂಡಾದ್ಮೇಲೆ ಅದರ ಕೆಲಸನ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೀನಿ. 4x6 ಇಂಚ್ ಒಳಗಡೆ 300 ರೆಸಲ್ಯೂಷನ್ ಅದ, RGB ಮೋಡ್ ಒಳಗದ. ಓಕೆ ಮಾಡ್ಕೊಳ್ಳೋಣ. ಇದನ್ನು ಮ್ಯಾಕ್ಸಿಮೈಸ್. ಇದರ ಒಳಗೆ ನಾನು ಏನು ಮಾಡ್ತೀನಿ, ಒಂದು ಫೋಟೋ ತೊಗೊಂಡ್ಬರ್ತೀನಿ. ಫೈಲ್ ಒಳಗೆ ಹೋಗೋಣ. ಇಲ್ಲಿಂದ ಓಪನ್ ಮಾಡ್ಕೋತಾ ಇದ್ದೀನಿ ರೀ ಒಂದು ಫೋಟೋನ. ಡೆಸ್ಕ್ಟಾಪ್ ಮೇಲೆ ನಾನು ಫೋಟೋ ಅದ, ಅದನ್ನು ತೊಗೊಂಡು ಕೆಲಸ ಮಾಡ್ಕೋತೀನಿ. ನಾನು ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಸ್ವಲ್ಪ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೆಳಗೆ ಮಾಡಿರಿ. ಬತ್ತು ಇದನ್ನು ಓಪನ್ ಬರ್ತಿದ್ದಾಗನೇ ಇಲ್ಲಿ ಪೇಜ್ ಬಂದಿದೆ. ಈಗೇನು ಮಾಡಬೇಕು, ಇದನ್ನು ಫಸ್ಟು ಇಷ್ಟು ಇಟ್ಕೊಳ್ಳೋಣ. ಇಲ್ಲ ಅಂದರೆ ಮೊದಲು ಹಿಂದಿನ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿಕೊಂಡು ನನಗೆ ಎಡಿಟ್ ಮಾಡ್ಕೋಬೇಕಾಗಿದೆ. ಮೊದಲು ಏನು ಮಾಡ್ಕೋತೀನಿ, ನಾನು ಇದನ್ನು ಪೇಜ್ ಮೇಲೆ ತಂದು ಇಟ್ಕೋತೀನಿ ರೀ. ಇದನ್ನು ಹೆಂಗೆ ತೊಗೊಂಡು ಬರೋದು, ನಾನು ಆಗಲೇ ಕ್ಲಾಸ್ ಒಳಗೆ ಹೇಳಿದ್ದೆ. ನಾನು ಎಡಿಟ್ ಒಳಗೆ ಸೆಲೆಕ್ಟ್ ಒಳಗೆ ಹೋಗಿ ಇದನ್ನು ಆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಎಡಿಟ್ ಒಳಗೆ ಹೋಗಿ ಅದನ್ನು ಕಾಪಿ ಅಂತ ಹೇಳಿ ನಮ್ಮ ಪೇಜ್ ಮೇಲೆ ಬಂದು ಎಡಿಟ್ ಒಳಗೆ ಬಂದು ಪೇಸ್ಟ್ ಅಂತ ಹೇಳಿದರೆ ಸಾಕು, ಫೋಟೋ ಬಂದುಬಿಡುತ್ತೆ. ಈ ಥರ ಕ್ರಾಸ್ ಒಳಗೆ ಇಟ್ಕೊಂಡು ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ. ಅವಾಗ ಏನು ಮಾಡ್ಕೋಬೇಕು, ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಸ್ಕೇಲನ್ನು ಬರುತ್ತೆ. ಸ್ಕೇಲ್ ತೊಗೊಂಡು ಶಿಫ್ಟ್ ಹಿಡಿದು ಏನು ಮಾಡ್ಕೋಬೇಕು, ಈ ಥರ ಡ್ರ್ಯಾಗ್ ಮಾಡ್ಕೋಬೇಕು. ಬತ್ತಾ, ಫೋಟೋ ಬಂದಿದೆ. ಎಂಟರ್. ಇಷ್ಟೆಲ್ಲ ಕರೆಕ್ಟ್ ಆಯಿತು. ಈಗೇನು ಮಾಡ್ಕೋಬೇಕು, ಈ ಟೂಲ್ಸ್ ಏನು ಕೆಲಸ ಮಾಡುತ್ತೆ ಮತ್ತು ಇದನ್ನೇನು ಕೆಲಸ ಮಾಡುತ್ತೆ. ಇದೇನು ಮ್ಯಾಜಿಕ್ ವಿನ್ ಟೂಲ್ ಏನು ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ಸೆಲೆಕ್ಷನ್ ಆಗೋದನ್ನು ಮಾಡುತ್ತೆ. ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡನ್ನು ತೆಗಿಬೇಕಾಗಿತ್ತು ಅಂದರೆ ಜಸ್ಟ್ ನೀವು ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ಸಾಕು, ಸೆಲೆಕ್ಷನ್ ಆಗ್ಬಿಡುತ್ತೆ. ಮತ್ತು ಇದಕ್ಕೆ ಡಿಲೀಟ್ ಅಂತ ಆಪ್ಷನ್ಸ್ನು ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಈ ಥರ ಏನು ಮಾಡ್ಕೋತೀವಿ ನಾವು, ಸೆಲೆಕ್ಷನ್ ಅಂತ ಮಾಡ್ಕೋ. ಕೈನೂ ಕೂಡ ಸೆಲೆಕ್ಷನ್ ಆಗಿದೆ ನೋಡಿರಿ, ತೆಗಿಬೇಕಾಗಿದೆಯಾ, ಕೈ ಸೆಲೆಕ್ಷನ್ ಆಗಬಾರ್ದು. ಆವಾಗ ಸಬ್ಸ್ಕ್ರಿಪ್ಟ್ ಅಂತ ಹೇಳಿಬಿಟ್ಟು ನೀವು ಕೈ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಅಷ್ಟೇ ಸೆಲೆಕ್ಷನ್ ಆಗ್ತದೆ. ನೀವು ಇದನ್ನು ಪೂರ್ತಿಯಾಗಿ ಸೆಲೆಕ್ಷನ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಸೆಲೆಕ್ಷನ್ ಆಗಿದೆ, ಸಪೋಸ್ ಮೇಲ್ಗಡೆ ಆಗಿರೋದು ತೆಗಿಬೇಕಾಗಿದೆಯಪ್ಪ ಅಂದರೆ ನೀವು ಆ್ಯಡ್ ಸೆಲೆಕ್ಷನ್ ತೊಗೊಂಡು ಇಲ್ಲಿಂದ ಬಾಕ್ಸ್ ಇರ್ತಿತ್ತಲ್ಲ, ಇದನ್ನು ಎಲಿಪ್ಸಿಕಲ್ ಟೂಲ್ ತೊಗೊಂಡು ಕೈ ಮೇಲೆ ಕ್ಲಿಕ್ ಮಾಡ್ಕೊರಿ. ಕಂಟ್ರೋಲ್ Z ಎರಡನೇ ತೊಗೊಂಡು ಕೈ ಹೋಗಿಬಿಡ್ಬೇಕು. ಕೈ ಮೇಲೆ ನನಗೆ ಬೇಕಾಗಿಲ್ಲ, ಇಷ್ಟೇ ಹಿಂದ್ಗಡೆದು ಬ್ಯಾಕ್ಗ್ರೌಂಡ್ ಹೋಗಬೇಕಾಗಿದೆ ಅಂತ ಅನ್ಕೋರಿ. ಈಗೇನು ಮಾಡೋದು, ಇಷ್ಟೆಲ್ಲ ಆದಮೇಲೆ ಇದಕ್ಕೆ ಡಿಲೀಟ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಫೆದರ್ ಕೊಡಬೇಕು. ಸ್ಮೂತಾಗಿ ಡಿಲೀಟ್ ಆಗಬೇಕಾಗಿದೆ. ಸೆಲೆಕ್ಟ್ ಒಳಗೋಗಿ ಇಲ್ಲಿಂದ ಸ್ವಲ್ಪ ಫೆದರ್ ಅನ್ನೋದು ಸಿಗುತ್ತೆ. ಅದನ್ನು ನಾನೇನು ಮಾಡ್ತೀನಿ ರೀ, 1.5 ಕೊಡ್ತೀನಿ. ಓಕೆ ಅಂದರೆ ಸ್ಮೂತಾಗಿ ಡಿಲೀಟ್ ಆಗಬೇಕು. ಹಿಂದ್ಗಡೆದಿಲ್ಲ ಎಡ್ಜಸ್ಗಳು ಭಾಳ ಹಾರ್ಡ್ ಕಾಣಿಸ್ಬಾರ್ದು. ಅದಕ್ಕೆ ಡಿಲೀಟ್ ಅಂತ ಫ್ರೆಶ್ ಮಾಡ್ಕೊಳ್ಳೋಣ. ಏನು ಕೆಲಸ ಮಾಡ್ತಿದ್ದು, ಹಿಂದ್ಗಡೆ ಸೆಲೆಕ್ಷನ್ ಮಾಡ್ಕೊಳ್ಳಿಗೋಸ್ಕರ ಆಟೋಮೆಟಿಕ್ ಸೆಲೆಕ್ಷನ್ ಆಗಿಬಿಡುತ್ತೆ. ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು, ಹಿಂಗೆ ಸೆಲೆಕ್ಷನ್ ಆಗಿಬಿಡ್ತದೆ. ಡಿಲೀಟ್ ಮಾಡ್ಕೋಬೋದು. ಕಂಟ್ರೋಲ್ D ಆದಮೇಲೆ ಈಗೇನು ಮಾಡಬೇಕು, ಇದ್ರ ಹಿಂದ್ಗಡೆ ಒಂದು ಕಲರ್ ಹಾಕಬೇಕು. ಇದ್ರ ಹಿಂದ್ಗಡೆ ಒಂದು ಕಲರ್ ಫಿಲ್ ಮಾಡಬೇಕಾಗಿದೆ. ಅವಾಗ ಏನು ಮಾಡೋದು, ಮತ್ತೆ ನ್ಯೂ ಲೇಯರ್ ತೊಗೋಬೋದು. ಇಲ್ಲಿಂದ ನ್ಯೂ ಲೇಯರ್ ತೊಗೊಳ್ಳೋಣ. ಇಲ್ಲಿಂದ ಒಂದು ನ್ಯೂ ಲೇಯರ್ ತೊಗೊಳ್ಳೋಣ. ನ್ಯೂ ಲೇಯರ್ ತೊಗೋತಿದ್ದಾಗ ಏನು ಮಾಡ್ಕೊಳ್ಳೋದ್ರಿ, ಇಲ್ಲಿಂದ ನಿಮ್ಗೊಂದು ಟೂಲ್ಸ್ ಕಾಣಿಸ್ತಾ, ಬಕೆಟ್ ಟೂಲ್ ಕಾಣಿಸ್ತದೆ. ಬಕೆಟ್ ತೊಗೊಂಡು ಹಿಂದ್ಗಡೆ ಕಲರ್ ಫಿಲ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಕಂಟ್ರೋಲ್ Z ಬೇರೆ ಕಲರ್ ನಾನು ಫಿಲ್ ಮಾಡಬೇಕಾಗಿದೆ. ಈ ಥರ ಕಲರ್ಸ್. ಓಕೆ, ನೆಕ್ಸ್ಟ್ ಈ ಕಲರ್ನ ಮೇಲ್ಗಡೆ ಫಿಲ್ ಮಾಡ್ಕೊಳ್ಳೋಣ. ಇಮೇಜ್ ಮೇಲ್ಗಡೆ ಬಂದಿದೆ, ಲೇಯರ್ ಒಂದನೇ ಲೇಯರ್ ಕೆಳಗದೆ, ಎರಡನೇ ಲೇಯರ್ ಇದ್ರ ಮೇಲೆ ಅದ. ಇದಕ್ಕೆ ಹಿಡಿದು ಇದ್ರ ಕೆಳಗಡೆ ಹಾಕಿರಿ, ಹಿಂದಿನ ಲೇಯರ್ ಚೇಂಜ್ ಆಗಿಬಿಡ್ತದೆ. ಮತ್ತು ಬರ್ತಿದ್ದಂಗೆ ಈಗೇನು ಮಾಡ್ಕೋಬೇಕು, ನಮಗೆಲ್ಲ ಇಷ್ಟೆಲ್ಲ ಐತಿ, ಈಗ ರೆಡಿ ಆಗಿದೆ. ಈಗೇನು ಮಾಡ್ಕೊಳ್ಳೋದು, ಈ ಕ್ರಾಪ್ ಟೂಲ್ ಏನು ಕೆಲಸ ಮಾಡ್ತಿತ್ತು, ನನಗೆ ಇಲ್ಲಿಂದ ಇಷ್ಟು ಕಟ್ ಮಾಡ್ಕೋಬೇಕಪ್ಪ ಈ ಫೋಟೋ, ಅಥವಾ ಸಪೋಸ್ ನಾನು ಪಾಸ್ಪೋರ್ಟ್ ಫೋಟೋ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ಕೋಬೇಕು, ನೀವು ಈ ಕ್ರಾಪ್ ಟೂಲ್ ತೊಗೊಂಡು ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೈಟ್ ವಿಡ್ತ್ ಅನ್ನೋದು ಬರುತ್ತೆ ಮೇಲ್ಗಡೆ. ಸಪೋಸ್ ಇಲ್ಲಿ ಬೇರೆ ಬೇರೆದಿತ್ತು ಅಂದರೆ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಅದಾದಮೇಲೆ ಹೈಟ್ ವಿಡ್ತ್ ಏನು ಕೊಡಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಬೇಕಾಗಿತ್ತು ಅಂದರೆ 1.5 ವಿಡ್ತ್, ಹೈಟ್ 2 ಇಂಚ್, ರೆಜುಲೇಷನ್ 300 ಕೊಡಬೇಕು. ಇಷ್ಟು ಇಟ್ಕೊಂಡು ಈಗ ಇದಕ್ಕೆ ಕಟ್ ಮಾಡ್ಕೊರಿ. ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇಷ್ಟೇ, ಇದು ಭಾಳ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಗೋದಿಲ್ಲ. ಇಲ್ಲಿ ಆಗಲೇ ಏನು ಸೈಜ್ ಕೊಟ್ಟಿದ್ರಲ್ಲ ಅದೇ ಸೈಜ್ ಒಳಗೆ ಇಲ್ಲಿ ಕಟ್ ಆಗ್ತಿರ್ತದೆ. ಇದನ್ನು ಎಂಟರ್.
ನೋಡಿ ಕಟ್ ಆಗಿಬಿಡ್ತು. ಹಿಂದಿಂದ ಕಲರ್ ಕೂಡ ನಾನು ಚೇಂಜ್ ಮಾಡಿಬಿಟ್ಟೆ. ಆಲ್ಟ್ ಹಿಡಿದು ನಿಮ್ಮ ಕೀಬೋರ್ಡ್ ಒಳಗೆ ಮೌಸ್ ಒಳಗೆ ಗಾಲಿ ತಿರುಗಿಸ್ರಿ ಜೂಮ್ ಆಗ್ತದೆ. ಇಷ್ಟ ಆಯ್ತಾ ನೋಡಿ. ಈ ಪೇಜ್ ಮತ್ತು ಫೋಟೋನು ಕೂಡ ಎರೇಜರ್ ಆಯಿತು, ಕಟ್ ಆಗಿದೆ. ಈಗ ಇವೆರಡು ಒಂದು ಮಾಡ್ಕೋತೀನಿ ನಾನು. ಸಪೋಸ್ ಹಿಂದ್ಗಡೆ ಇನ್ನೂ ಸ್ವಲ್ಪ ವೈಟ್ ಬರಬೇಕಾಗಿತ್ತು ಅಂದ್ರೆ ಏನು ಮಾಡ್ಕೋಬೋದು ನೀವು, ಸ್ವಲ್ಪ ಇದರ ಹಿಂದ್ಗಡೆ ವೈಟ್ ಬರಬೇಕಾಗಿತ್ತು ಅಂದ್ರೆ ಆ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬ್ರಷ್ ಇರ್ತದೆ, ಬ್ರಷ್ ತೊಗೊಂಡು ಸ್ವಲ್ಪ ವೈಟ್ ಕಲರ್ ತೊಗೋರಿ. ಇಲ್ಲಿಂದ ತಗೋತಿದ್ದಾಗನೇ ಸ್ವಲ್ಪ ಬೇರೆ ಬ್ರಷ್ ತೊಗೊಳ್ಳೋಣ, ಸ್ಮೂತ್ ಬ್ರಷ್. ಇಲ್ಲಿಂದ ಈ ಥರ ಬ್ರಷಸ್ ತೊಗೊಂಡು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇದ್ರ ಹಿಂದ್ಗಡೆ ಸ್ವಲ್ಪ ಈ ಥರ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳೋ. ನೋಡಿ ಈ ಥರ ಕ್ಲಿಕ್ ಮಾಡ್ಕೋಬೋದು. ಆಗಿದೆಯಾ? ಮೂಟೂಲ್ ತೊಗೊಳ್ಳೋಣ. ಓಕೆ, ಈ ಥರ ರೆಡಿ ಮಾಡ್ಕೋಬೋದು. ಸೊ ವೈಟ್ ಕೂಡ ಹಿಂದ್ಗಡೆ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ಏನು ಮಾಡೋದು, ಸ್ವಲ್ಪ ಈಗ ಇಷ್ಟೊಂದರೂ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಇದನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಬೇಕಾಗಿತ್ತು. ಇವೆರಡು ಒಂದು ಮಾಡ್ಕೋಬೇಕು, ಮರ್ಜ್ ಮಾಡ್ಕೋಬೇಕು. ಎರಡು ವರ್ಜ್ ಮೇಲ್ಗಡೆ ಲೇಯರ್ ಸೆಲೆಕ್ಷನ್ ಮಾಡಿ, ಕೆಳಗಡೆಲಿಂದ ಮರ್ಜ್ ಮಾಡಬಾರ್ದು. ಮೇಲ್ಗಡೆ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ಅಂತ ಹೇಳಬೇಕು. ಎರಡು ಫೋಟೋ ಏನಾಗಿತ್ತು ಒಂದಾಗ್ಬಿಡ್ತು, ಜಾಯಿಂಟ್ ಆಗಿದೆ. ಈಗೇನು ಮಾಡ್ಕೊಳ್ಳೋದು, ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಟ್ ಆಗಿದೆ. ಎಡಿಟ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ಸ್ಟ್ರೋಕ್ ಕೊಡ್ರಿ. ಸ್ವಲ್ಪ ವೈಟ್ ಒಳಗಡೆ ಕೊಡೋಣ. 10-15 ಕೊಟ್ಟೆ. ಆಮೇಲೆ ಅದಾದಮೇಲೆ ಅದಕ್ಕೆ ಏನು ಮಾಡ್ಕೋಬೇಕು, ಇಲ್ಲಿಂದ ಎಡಿಟ್ ಒಳಗೆ ಕಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದನ್ನು ಕ್ಲೀನ್ ಆಯಿತು. ಇದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಆಯಿತಾ? ಆಗ್ತಿದ್ದಂಗೆ ನೆಕ್ಸ್ಟ್ ಏನು ಮಾಡೋದು, ಫೈಲ್ ಒಳಗೆ ಹೋಗಿ ನ್ಯೂ ಫೇಸ್ ತೊಗೊಳ್ಳೋದು. ನ್ಯೂ ಫೇಸ್ ತೊಗೊಂಡು ಸೈಜ್ ಏನು ಕೊಡಬೇಕು, ನಿಮ್ಗೆ 6 ಕಾಪಿ ಬೇಕು. ಅಂದರೆ ಏನು ಕೊಡಬೇಕು, 4/6 ಒಳಗೆ 8 ಕಾಪಿ ಬರ್ತಾವೆ. ಮೇಲ್ಗಡೆ 4, ಕೆಳಗಡೆ 4. 50 ರೂಪಾಯಿ ತಗೋತಾರೆ ಸ್ಟುಡಿಯೋ ಒಳಗೆ. 4/6 ಇಟ್ಕೋತೀನಿ. ಬತ್ತು ಮ್ಯಾಕ್ಸಿಮೈಸ್. ಇದನ್ನು ಅಡ್ಡ ಆಗಬೇಕು. ಅವಾಗ ಏನು ಮಾಡ್ಕೊಳ್ಳೋದು, ಇಮೇಜ್ ಒಳಗೆ ಹೋಗಿ ರೊಟೇಷನ್ 90 ಡಿಗ್ರಿ. ಇದಾಗಲೇ ನಾನು ಕಟ್ ಮಾಡ್ಕೊಂಡಿದ್ದೆ. ನೀವು ಕ್ಲೋಸ್ ಮಾಡಿಬಿಟ್ರಿ. ಕಟ್ ಮಾಡಿದ್ರೆ ಅಂದ್ರೆ ಆಲ್ರೆಡಿ ಅದು ಕಟ್ ಸೆಟ್ಟಿಂಗ್ ಒಳಗೆ ಇದ್ದೇ ಇರುತ್ತೆ. ಫೇಸ್ಟ್ ಗೊತ್ತಾ? ಇದನ್ನೇ ಡೂಪ್ಲಿಕೇಟ್ Ctrl+J ಶಿಫ್ಟ್ ಹಿಡಿದು ಸರಿಸ್ರಿ. ಕೀಬೋರ್ಡ್ ಒಳಗೆ ಶಿಫ್ಟ್ ಹಿಡಿಬೇಕು, ಸರಿಸ್ಕೋಬೋದು. ಮತ್ತೆ Ctrl+J, Ctrl+J ಇನ್ನೊಂದು ಫೋಟೋ ಬತ್ತು. ಸ್ವಲ್ಪ ಈ ಕಡೆ ಒಳಗಡೆ ಹೋಗ್ತಾ ಇದೆಯಲ್ಲ, ಹೋಗಲಿ, ಅದಕ್ಕೇನು ಪರವಾಗಿಲ್ಲ. ಈಗ 4 ಒಂದು ಮಾಡ್ಕೋಬೇಕು. Ctrl+E ಮಾಡ್ಕೋಬೇಕು. ಮರ್ಜ್ ನೀವು ಕೆಳಗಡೆಲಿಂದ ಮರ್ಜ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಒಳಗೆ ಬಂದುಬಿಡ್ತೀರಿ. ಬ್ಯಾಕ್ಗ್ರೌಂಡ್ ಒಳಗೆ ಏನು ಮಾಡಬಾರ್ದು, ಹೆಂಗೆ ವೈಟ್ ಅದು ಹಂಗೆ ಇಟ್ಕೋಬೇಕು. ಮೇಲ್ಗಡೆ ಲೇಯರ್ ಸೆಲೆಕ್ಷನ್ ಮಾಡಿ ಕೀಬೋರ್ಡ್ ಒಳಗೆ Ctrl ಹಿಡಿದು E ಮರ್ಜ್ ಆಗ್ತದೆ. ಅದನ್ನೇ ನೀವು ಇಲ್ಲಿಂದನೂ ಕೂಡ ಮಾಡ್ಬೋದು. ಮರ್ಜ್ ಡೌನ್ Ctrl+E ಅಂತ ನಾನು ಇದನ್ನೇ ಕ್ಲಿಕ್ ಮಾಡ್ತಾ ಇರೋದು. ಮರ್ಜ್ ಆಯಿತಾ? ಸ್ವಲ್ಪ ಒಳಗೆ ತೊಗೊಳ್ಳೋನಿದ್ದಕ್ಕೆ ಹೊರಗೆ ಹೋಗ್ಯದಿದೆ. ಅವಾಗ ಏನು ಮಾಡ್ಕೊಳ್ಳೋದು, ಶೋ ಬೌಂಡಿಂಗ್ ಬಾಕ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಇಷ್ಟು ಒಳಗೆ ಹೋಗ್ಯದ, ಕ್ರಾಸ್ ಒಳಗೆ ಬಂದು ಹಿಂಗೆ ಸ್ವಲ್ಪ ಸರ್ಸ್ಕೊಳ್ಳೋಣ. ಎಂಟರ್. ಇದನ್ನೇ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೋಬೇಕಾ, Ctrl+J. ಈಸಿಯಾಗಿ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಮಾಡ್ಕೋಬೋದು. ಇಷ್ಟೇ, ಇದ್ರೊಳಗೆ ಏನು ಹಾರ್ಡಿಲ್ಲ, ಭಾಳ ಡಿಫಿಕಲ್ಟ್ ಏನಿಲ್ಲ. ಇದನ್ನೇ ಫೈಲ್ ಒಳಗೆ ಹೋಗಿ ಇದನ್ನು ಸೇವ್ ಆ್ಯಸ್ ಅಂತ ಕೊಟ್ಟರೆ ಸಾಕು. ನೀವು ಇದನ್ನೇ ಪ್ರಿಂಟ್ ತೊಗೊಂಡೋಗಿ ಕೊಟ್ಟಾಗ ಒಂದು 5 ರೂಪಾಯಿ ಒಳಗಡೆ ನಿಮ್ಮ ಪ್ರಿಂಟ್ ಫಿನಿಶ್ ಆಗುತ್ತೆ. 8 ಕಾಪಿ ನೀವು ತೊಗೋಬೋದು. ಓಕೆ, ನೆಕ್ಸ್ಟ್ 4/6 ಅಂತ ಹೆಸರು ಕೊಟ್ಬಿಟ್ಟು ಡೆಸ್ಕ್ಟಾಪ್ ಮೇಲೆ ಇದನ್ನು JPG ಒಳಗಡೆ ಸೇವ್ ಮಾಡ್ಕೋಬೇಕು. ಸೇವ್ ನೋಡೋಣ, ಫೋಟೋ ಸೇವ್ ಆಗಿದೆಯಲ್ಲ, ಪಾಸ್ಪೋರ್ಟ್ ಸೈಜ್ ನಮ್ಗೆ ಆಗಿದಿಲ್ಲ ಅನ್ನೋದನ್ನ ನಾನು ನೋಡೋಣ ಅಂತ 4/6 ಡೆಸ್ಕ್ಟಾಪ್ ಮೇಲೆ ನಾನೇನು ಮಾಡಿದೆ, ಈ ಥರ ಫೋಟೋನ ರೆಡಿ ಮಾಡ್ಕೊಂಡಿದ್ದೇನೆ ರೀ. ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಆಗಿದೆ. ಪ್ರಿಂಟ್ ಕೊಟ್ಟಾಗ ಈ ಥರ ಫೋಟೋನ ನೋಡ್ಕೋಬೋದು. ಅದನ್ನೇ ಫೋಟೋ ಫಸ್ಟ್ ಈ ಥರ ಇತ್ತು. ನಾವೇನು ಮಾಡ್ಕೊಂಡಿದ್ದೀವಿ, ಅದರದ್ದೆಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಹಿಂದಿಂದು ಕೂಡ ಕಟ್ ಮಾಡಿಕೊಂಡು ಕ್ರಾಪ್ ಮಾಡಿಕೊಂಡು ಈ ಥರ ರೆಡಿ ಮಾಡಿದಾಗ ನಮ್ಗೆ ಈ ಥರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ಥರ ಬೇರೆ ಬೇರೆ ಫೋಟೋನು ಕೂಡ ನೀವು ಕಟ್ ಮಾಡ್ಕೋಬೋದು. ಹಿಂದಿನ ಬ್ಯಾಕ್ಗ್ರೌಂಡ್ ಕೂಡ ಎರೇಜರ್ ಮಾಡ್ಕೋಬೇಕು. ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದ್ರೊಳಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಮಾಡಿರಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಬೇಕು. ಆದಷ್ಟು ಬೇಗ ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.